ಮನೋಜ್ ಅವರ ಮುಖದಲ್ಲಿ ಇವತ್ತು ಹೊಸ ಕಳೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಕೂಡ ಇದೆ. ಆ ಕಾರಣ ಏನು ಅಂತಂದರೆ, ಒಂದು ಸ್ಟಾಕ್ ರೆಕಮೆಂಡೇಷನ್ಸ್ ಕೊಡೋದಕ್ಕೆ, ಒಂದು ಸಲಹೆ ಕೊಡೋದಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತೀನಿ. ಸೆಬಿ ಒಂದು ಅಫಿಷಿಯಲ್ ಆಗಿ ನಾನು ಅರ್ಹತೆ ಪಡ್ಕೊಂಡಿರ್ತೀನಿ. ಅನಧಿಕೃತವಾಗಿ ಟಿಪ್ಸ್ ಕೊಟ್ಟು ಸೆಬಿ ಬಲೆಗೆ ಬೀಳೋ ಬದಲು ಈ ಲೈಸೆನ್ಸನ್ನು ಪಡೆದುಕೊಳ್ಳಿ. ಬಿಕಾಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಲೈಸೆನ್ಸ್ ಹೋಲ್ಡರ್ಸು ತುಂಬ ಕಡಿಮೆ ಇದ್ದಾರೆ. ನಮ್ಮ ದೇಶದಲ್ಲಿ ಬರೀ 1500 ಜನಕ್ಕೆ ಮಾತ್ರ ಇದೆ. ಕಾಮರ್ಸ್ ಗ್ರ್ಯಾಜುಯೇಷನ್ ಮಾಡಿರುವಂಥವ್ರು, MCom ಮಾಡಿರುವಂಥವ್ರು ಅಥವಾ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಇರೋರು ಅವ್ರಿಗೆಲ್ಲ ಅವಕಾಶಗಳು ಇರ್ಬೋದಿಲ್ಲ, ಉದ್ಯೋಗ ಅವಕಾಶಗಳಿರ್ಬೋದು. ಸೊ ಯಾರಿಗಿದೆ, ಯಾವ ಥರ ಇದೆ? ಪೇರೆಂಟ್ಸ್ ಆಗಿರೋರು ಸ್ಟಾಕ್ ಮಾರ್ಕೆಟ್ ಕಲ್ತ್ಕೋ ಅಂತ ಒಂದು ಮಾತು ಹೇಳಿದಿದ್ರೆ ಇವತ್ತು ಆ ಮಕ್ಕಳಿಗೆ ಕೆಲಸ ಸಿಗ್ತಾ ಇತ್ತು. ಯಾಕಂದರೆ ಅಷ್ಟು ಉದ್ಯೋಗ ಅವಕಾಶ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಬರೀ 4% ಜನ ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು. ಮಹಾಕುಂಭಮೇಳ ಹಾಗೇ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಆವತ್ತಿನ ದಿವಸ ನೀವು ರಿಗ್ರೆಟ್ ಮಾಡ್ಕೋತೀರಾ ಅಂತ ನಾನು ಹೇಳ್ತೀನಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಉದ್ಯೋಗಿ ಆಗ್ತಿರೋ ಬಿಡ್ತಿರೋ, ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಲಿಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ. ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು, ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗಬೇಕು. ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, TD ಅಕಾಡೆಮಿ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ TD ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಮತ್ತು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರಾಗಿರುವಂಥ ಮನೋಜ್ ಕುಮಾರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮನೋಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಮನೋಜ್ ಅವ್ರ ಮುಖದಲ್ಲಿ ಇವತ್ತು ಹೊಸ ಕಳೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಕೂಡ ಇದೆ. ಆ ಕಾರಣ ಏನು ಅಂತಂದರೆ, ಅವರು ಅಫಿಷಿಯಲ್ ಆಗಿ ಈಗ ಸೆಬಿಯ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಸೆಬಿ ಆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಟ್ಟಿದೆ. ಹೀಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಮನೋಜ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಮೂಲಕ 100 ಜನರಿಗೆ ಒಳ್ಳೆಯದಾಗಲಿ. ಸರ್. ಸೊ ಆ ಸರ್ಟಿಫಿಕೇಟ್ ತೋರಿಸ್ತೀನಿ ನಮ್ಮ ಆಡಿಯನ್ಸ್ಗೆ. ಸೊ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ರೆಗ್ಯುಲೇಷನ್, ಅದು ನೀವೇ ಹೇಳಿ. ರಿಸರ್ಚ್ ಸೊ ಸರ್ಟಿಫೈಡ್ ಆಸ್ ಅ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಂದರೆ ನಾನು ರಿಸರ್ಚ್ ಮಾಡಿ ಒಂದು ಸ್ಟಾಕ್ ರೆಕಮೆಂಡೇಷನ್ಸ್ ಕೊಡೋದಕ್ಕೆ, ಒಂದು ಸಲಹೆ ಕೊಡೋದಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತೀನಿ. ಸೆಬಿ ಒಂದು ಅಫಿಷಿಯಲ್ ಆಗಿ ನಾನು ಅರ್ಹತೆ ಪಡ್ಕೊಂಡಿರ್ತೀನಿ. ಸೊ ಇದರಿಂದ ನಮ್ಮ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಸರ್ಟಿಫಿಕೇಷನ್ಸ್ ಇರೋದು ತುಂಬ ಕಡಿಮೆ, ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಇರೋದು. ಸೊ ಇದರಿಂದ ಒಂದು ಸಲಹೆ, ಒಂದು ಹೂಡಿಕೆ ಸಲಹೆಗಳನ್ನು ಕರೆಕ್ಟ್ ಡೈರೆಕ್ಷನಲ್ಲಿ ನಾನು ಕೊಡ್ಬೋದಾಗಿದೆ. ಆ್ಯಂಡ್ ಈವನ್ ಫೇಸ್ ಟು ಫೇಸ್ ನಾನು ಒಂದು ಸ್ಟಾಕನ್ನು ತಗೊಳ್ಳಿ ಅಂತಲೂ ಸಹ ರೆಕಮೆಂಡೇಷನ್ ಕೊಡ್ಬೋದು. ಅಗೇನ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಸೆಬಿ ನಾನಾಗಲಿ ಯಾರೋ ಗ್ಯಾರಂಟಿ ಕೊಡಲ್ಲ ಒಂದು ಸ್ಟಾಕಲ್ಲಿ ಇಷ್ಟೇ ರಿಟರ್ನ್ಸ್ ಬರುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಲ್ಲ. ಬಟ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಒಂದು ಸಲಹೆಗಳನ್ನು ಕೊಡ್ಬೋದು. ವೆರಿ ನೈಸ್. ಸೊ ಅಫಿಷಿಯಲ್ ಆಗಿ ಭಾಳಷ್ಟು ಜನ ನಾನು ನೋಡ್ತೀನಿ ಯೂಟ್ಯೂಬಲ್ಲಿ ಕೂಡ, ನಾನು ಹಿಂದಿ ಇದೆಲ್ಲ ನೋಡ್ತಿರ್ಬೇಕಾದ್ರೆ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ ಅಂತ ಅವ್ರು ಬರೀ ಎಜುಕೇಷನ್ ಪರ್ಪಸ್ ಅಂತ ಹೇಳ್ತಿರ್ತಾರೆ. ಸೊ ಸೆಬಿ ರಿಜಿಸ್ಟರ್ಡ್ ಇರೋರು ಅಫಿಷಿಯಲ್ ಆಗಿ ನಿಮಗೆ ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡ್ಬೋದು. ಅಫ್ಕೋರ್ಸ್ ಸಕಾರಣವಾಗಿ, ಅಂದರೆ ವಿತ್ ರೀಸನ್ಸ್ ಹೇಳಬೇಕು, ಸುಮ್ಮನೆ ಹೇಳೋ ಹಾಗಿಲ್ಲ. ಆಬ್ವಿಯಸ್ಲಿ ಒಂದು ಒಳ್ಳೆ ಸಾಧನೆ. ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ತಗೊಳ್ಳೋದು ಹೇಗೆ, ಈ ಪ್ರೊಸೆಸ್ ಹೇಗೆ, ಎಲ್ಲರೂ ತೊಗೋಬೋದಾ, ಹೇಗೆ ಮನೋಜ್ ಅವರು? ಓಕೆ. ಸೊ ಇದೊಂದು ತುಂಬ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ತುಂಬ ಜನ ಕ್ಯೂರಿಯಾಸಿಟಿ ಆಗಿರೋ ಪ್ರಶ್ನೆ. ಯಾಕಂದರೆ ಈ ಸೆಬಿ ಲೈಸೆನ್ಸ್ ಅನ್ನೋದು ನಾನೇ ಟ್ರೈ ಮಾಡಿ ಒಂದು 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ಫಸ್ಟ್ ಸತಿ ಹೋದೆ, ರಿಜೆಕ್ಟ್ ಆದೆ. ಕಾರಣ ಅಂತ ಅಂದರೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಅಷ್ಟೊಂದು ನನಗೆ ಅಂತ ರಿಜೆಕ್ಟ್ ಮಾಡಿದ್ರು. ಇದನ್ನು ತಗೋಬೇಕಾದ್ರೆ ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ. ಎಕ್ಸ್ಪೆಷಲಿ ಫಿನಾನ್ಸ್ ಬ್ಯಾಕ್ಗ್ರೌಂಡಲ್ಲಿ ಗ್ರ್ಯಾಜುಯೇಷನ್ ಆಗಿರೋ ಇನ್ನೂ ಒಳ್ಳೆಯದು. ಸೆಕೆಂಡ್, ಸ್ಟಾಕ್ ಮಾರ್ಕೆಟಲ್ಲಿ ಮಿನಿಮಮ್ ಒಂದು 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗತ್ತೆ. ಆ ಎಕ್ಸ್ಪೀರಿಯೆನ್ಸ್ನ ಪ್ರೂವ್ ಮಾಡೋದಕ್ಕೆ ಐದರ್ ನೀವು ಸಬ್ ಬ್ರೋಕರ್ ಆಗಿರಬೇಕಾಗುತ್ತೆ, ಇಲ್ಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರಬೇಕಾಗುತ್ತೆ. ಈ ಫೀಲ್ಡಲ್ಲಿ ವರ್ಕ್ ಮಾಡಿರುವಂಥ ಸರ್ಟಿಫಿಕೇಷನ್ಸು ಇರಬೇಕಾಗತ್ತೆ. ಜೊತೆಗೆ NASM 15
ಒಂದು ಒಂದು NASMದು ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇಷ್ಟೆಲ್ಲ ಇಟ್ಕೊಂಡು ನಮ್ಮ ನೆಟ್ವರ್ತು ಸ್ವಲ್ಪ ಇರಬೇಕಾಗತ್ತೆ, ಒಂದು 1 ಲ್ಯಾಕ್ವರೆಗೂ ನೆಟ್ವರ್ತ್ ಇರಬೇಕಾಗತ್ತೆ. ರಿಜಿಸ್ಟ್ರೇಷನ್ ಫೀಸ್ ಒಂದು 10,000 ರೂಪಾಯಿ ಇರುತ್ತೆ. ನಾನು ಇಂಡಿವಿಜುವಲ್ ನೇಮಲ್ಲಿ ತೊಗೊಂಡಿರೋದು ಲೈಸೆನ್ಸ್ನ. ಸೊ ಇದೆಲ್ಲ ಇಟ್ಕೊಂಡು ನಾವು ಡೆಫಿನೆಟ್ಲಿ ಅಪ್ಲೈ ಮಾಡಿದ್ರೆ ಸೆಬಿ ಅವರು ನಮ್ಮ ಒಂದು ಕಂಪ್ಲೀಟ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ. ಎನಿ ಬ್ಲ್ಯಾಕ್ ಮಾರ್ಕ್ ಇದೆಯಾ ಇವ್ರಿಗೆ, ಲೆಟ್ ಇಟ್ ಬಿ ಫಿನಾನ್ಷಿಯಲಿ, ಇವ್ರೇನಾದ್ರು ಫಿನಾನ್ಷಿಯಲಿ ಏನಾದ್ರು ತಪ್ಪುಗಳು ಇಲ್ಲ ಮೋಸಗಳು ಎಲ್ಲ ಚೆಕ್ ಮಾಡ್ತಾರೆ. ರೈಟ್ ಫ್ರಮ್ ನಮ್ಮ ಸಿಬಿಲ್ ರಿಪೋರ್ಟಿಂದ ಹಿಡಿದು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡೋದಕ್ಕೆ 6 ತಿಂಗಳು ತಗೊಳ್ತಾರೆ. ಸೊ 6 ತಿಂಗಳ ನಂತರ ಒಂದು ತುಂಬ ಕ್ವೈರೀಸ್ ರೈಸ್ ಮಾಡ್ತಾರೆ. ಅದು ಇದು ತುಂಬ ಕ್ವೈರೀಸ್ ರೈಸ್ ಮಾಡಿ ಇದೆಲ್ಲ ಸಾರ್ಟ್ ಔಟ್ ಆಗಿ ಒಂದು 6 ತಿಂಗಳಲ್ಲಂತೂ ಸಿಗುತ್ತೆ ಡೆಫಿನೆಟ್ಲಿ. ಯಾರ್ಯಾರು ಕ್ವಾಲಿಫೈಡ್ ಆಗಿದ್ದೀರೋ ಸುಮ್ಮನೆ ಅನಧಿಕೃತವಾಗಿ ಟಿಪ್ಸ್ ಕೊಟ್ಟು ಸೆಬಿ ಬಲೆಗೆ ಬೀಳೋ ಬದಲು ಈ ಲೈಸೆನ್ಸನ್ನು ಪಡೆದುಕೊಳ್ಳಿ. ಬಿಕಾಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಲೈಸೆನ್ಸ್ ಹೋಲ್ಡರ್ಸು ತುಂಬ ಕಡಿಮೆ ಇದ್ದಾರೆ. ನಮ್ಮ ದೇಶದಲ್ಲಿ ಬರೀ 1500 ಜನಕ್ಕೆ ಮಾತ್ರ ಇದೆ. 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಬರೀ 1500 ಜನದ ಹತ್ರ ಲೈಸೆನ್ಸ್ ಇದೆ ಅಂದರೆ ಇನ್ನು 150 ಕೋಟಿ ಜನಕ್ಕೆ ಆರ್ಥಿಕ ಸಲಹೆ ಕೊಡೋದು ಯಾರು? ಸೊ ಒಂದು ಸೆಬಿ ಸರ್ಟಿಫೈಡ್ ಇದ್ದರೆ ಆರ್ಥಿಕ ಸಲಹೆ ಕೊಡ್ಬೋದು, ಇಲ್ಲಾಂದರೆ ಕೊಡೋಕ್ಕಾಗಲ್ಲ. ಬಟ್ ಅಗೇನ್ ಸರ್ಟಿಫೈಡ್ ಆಗೋದು ಎಲ್ಲರಿಗೂ ಒಳ್ಳೆಯದು, ನಮ್ಮ ಪ್ರಜೆಗಳಿಗೂ ನಮ್ಮ ಜನಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ವಿ ಆರ್ ಟೇಕಿಂಗ್ ಸರ್ವಿಸ್ ಫ್ರಮ್ ಸೆಬಿ ರಿಜಿಸ್ಟರ್ಡ್ ಅಂತ. ಎಸ್, ಆಮೇಲೆ ನಿಮ್ಗೆ ಕೊಡುವಾಗ ನಿಮಗೂ ಕೂಡ ಕಾನ್ಫಿಡೆನ್ಸ್ ಇದೆ, ನೀವು ಕೊಡ್ಬೋದು. ಡೆಫಿನೆಟ್ಲಿ ಸರ್. ವೆರಿ ನೈಸ್. ಸೊ ಅಲ್ಲಿಗೆ ನಾವು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದ್ವಿ. ನೀವು ಹೇಳಿದ್ರಿ ನೀವು ಕಾಮರ್ಸ್ ಗ್ರಾಜ್ಯುಯೇಟ್ ಆಗಿರಬೇಕು ಅಲ್ವಾ? ಎಸ್. ಆಮೇಲೆ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಹೇಳಿದ್ರಿ. ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಅನುಭವ ಇರಬೇಕು, ನಿಮ್ಮದು ನೆಟ್ ವರ್ತ್ ಇಷ್ಟಿರಬೇಕು, ಈ ಥರ ಎಲ್ಲ ಹೇಳಿದ್ರಿ ನೀವು. ಈಗ ನಾನು ಇನ್ನೊಂದು ಆ್ಯಂಗಲಿಂದ ನೋಡೋಕ್ಕೆ ಇಷ್ಟಪಡ್ತೀನಿ ಈ ವಿಷಯನ. ಅದೇನಂದರೆ, ಈಗ ನೀವು ಸಿಕ್ಕಾಗ ನಿಮ್ಮ ಜೊತೆ ಮಾತಾಡೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ, ಇಂಡಿವಿಜುವಲ್ ಇನ್ವೆಸ್ಟರ್ ಬಗ್ಗೆ ನಮ್ಮ ಥರ ನೀವು ಹೇಗೆ ಇನ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಬಟ್ ಈವರೆಗೂ ನಾವು ಇದರಲ್ಲಿ ಇರುವಂಥ ಕರಿಯರ್ಗಳ ಬಗ್ಗೆ, ಉದ್ಯೋಗ ಅವಕಾಶಗಳ ಬಗ್ಗೆ ನಾವು ಮಾತಾಡಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಎಷ್ಟೋ ಜನ ಕೆಲಸ ಮಾಡ್ತಾರೆ, ನೀವು ಕೂಡ ಅದರಲ್ಲಿ ಕೆಲಸ ಮಾಡ್ತಾನೆ ಬಂದಿದ್ದೀರಾ. ಹೀಗಾಗಿ ನನ್ನ ಪ್ರಕಾರ ತುಂಬ ಜನ ಕಾಮರ್ಸ್ ಗ್ರ್ಯಾಜುಯೇಷನ್ ಮಾಡಿರುವಂಥವ್ರು, MCOM ಮಾಡಿರುವಂಥವ್ರು, ಅಥವಾ ಕಾಮರ್ಸಲ್ಲಿ ಇಂಟ್ರೆಸ್ಟ್ ಇರೋರು, ಅವರಿಗೆಲ್ಲ ಅವಕಾಶಗಳು ಇರ್ಬೋದು, ಇಲ್ಲಿ ಉದ್ಯೋಗ ಅವಕಾಶಗಳಿರ್ಬೋದು. ಸೊ ಯಾರಿಗಿದೆ, ಯಾವ ಥರ ಇದೆ ಸರ್? ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ತುಂಬ ಉದ್ಯೋಗ ಅವಕಾಶಗಳಿದೆ. ತುಂಬ ಜನ ಪೇರೆಂಟ್ಸು ಸ್ಟಾಕ್ ಮಾರ್ಕೆಟ್ ಅನ್ನೋ ಪದ ಹೇಳಿದ ತಕ್ಷಣ ಹೋಗ್ಬೇಡ ಅಂತಾರೆ. ಬಟ್ ಆ್ಯಕ್ಚುಲಿ ನಿಮ್ಮ ಮಕ್ಕಳು ತುಂಬ ಜನ ವಿಡಿಯೋ ನೋಡ್ತಾ ಇರೋ ತುಂಬ ಜನ ಮಕ್ಕಳು ಉದ್ಯೋಗ ಇಲ್ದಿರ ಮನೇಲೇ ಕೂತಿದ್ದಾರೆ. ಅಟ್ಲೀಸ್ಟು ಪೇರೆಂಟ್ಸ್ ಆಗಿರೋರು ಸ್ಟಾಕ್ ಮಾರ್ಕೆಟ್ ಕಲ್ತ್ಕೋ ಅಂತ ಒಂದು ಮಾತು ಹೇಳಿದಿದ್ರೆ ಇವತ್ತು ಆ ಮಕ್ಕಳಿಗೆ ಕೆಲಸ ಸಿಗ್ತಾಯಿತ್ತು. ಯಾಕಂದರೆ ಅಷ್ಟು ಉದ್ಯೋಗ ಅವಕಾಶ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಬರೀ 4% ಜನ ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು. ಮುಂಬರುವ ದಿನಗಳಲ್ಲಿ 15-20% ಜನ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಅಂದರೆ ಇವಾಗ ಏನು ನಾವು ನೋಡ್ತಾ ಇರೋ ಒಂದು 7-8 ಕೋಟಿ ಜನ ಇದ್ದಾರಲ್ಲ, ಇದು ಒಂದು 30-40 ಕೋಟಿ ಜನಸಂಖ್ಯೆ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಜಸ್ಟ್ ಲೈಕ್ ಮಹಾ ಕುಂಭಮೇಳದ ಥರ ಇದು ಆಗುತ್ತೆ. ಅವತ್ತು ನಾವು ಅಂಗಡಿ ಹಾಕ್ಕೊಳ್ಳೋಕೆ ಹೋದರೆ ಅಂಗಡಿ ಹಾಕೋಕ್ಕೆ ಜಾಗ ಇರಲ್ಲ. ಇವಾಗೇ ನಾವು ಅಂಗಡಿ ಹಾಕಿ ಸ್ಟಾಲ್ ಮಾಡಿ ರೆಡಿ ಇಟ್ಕೊಂಡ್ರೆ ಮಹಾ ಕುಂಭಮೇಳ ಆಗೇ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಅವತ್ತಿನ ದಿವಸ ನೀವು ರಿಗ್ರೆಟ್ ಮಾಡ್ಕೋತೀರಾ ಅಂತ ನಾನು ಹೇಳ್ತೀನಿ. ಅವತ್ತಿಂದ ಒಳ್ಳೆ ವ್ಯಾಪಾರ ಮಾಡ್ಬೇಕಂದ್ರೆ ಇವತ್ತೇ ಅಂಗಡಿ ಹಾಕೊಳ್ಳಿ ಅಂತ. ಅಂದರೆ ಅಂಗಡಿ ಹಾಕೋದಕ್ಕೆ ಜಾಗ ಆದರೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಎಸ್, ಯಾಕಂದ್ರೆ ಇವಾಗ ಖಾಲಿ ಜಾಗ ಇದೆ, ಯಾರು ಕೇಳೋರೇ ಇಲ್ಲ. ಇವಾಗ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಸೊ ಆವಾಗ ಕುಂಭಮೇಳ ಬಂದವಾಗ ರಶ್ಶು ರೂಕು ನುಗ್ಲಾಗುತ್ತೆ. ಇವಾಗ ಬೇಕಾದ್ರೆ ನೀವು ದೊಡ್ಡ 5 ಸ್ಟಾರ್ ಹೋಟ್ಲೇ ಕಟ್ಬೋದು, ಅಂಥ ಜಾಗ ಸಿಗ್ತಾ ಇದೆ. ಅಂದರೆ ಅಷ್ಟು ಅಪರ್ಚುನಿಟಿ ಇದೆ ಅಂತ ನಾನು ಹೇಳಕ್ಕೆ ಹೊರಟಿದ್ದೀನಿ. ಸೊ ಅಪರ್ಚುನಿಟೀಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋದರೆ, ಲೆಟ್ಸ್ ಬಿಗಿನ್ ವಿತ್ ಅ ವೆರಿ PUC ಓದಿರ್ತಾರೆ, ನಾಟ್ ಈವನ್ ಗ್ರ್ಯಾಜುಯೇಷನ್. ನಾನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತೀನಿ ನಿಮಗೆ. ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದರೆ, ಹೀಗಾಗಿ ಐ ವಾಂಟ್ ಟು ಅವ್ರ ಅಟೆನ್ಷನ್. ಅದಕ್ಕೆ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಇದು ಮಾಡ್ತಾರೆ ಅಂತ ಹೇಳಿದ್ರಿ ನೀವು. ಆಮೇಲೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ತೊಗೊಳ್ಳೋದ್ರ ಬಗ್ಗೆ ಕೂಡ ಹೇಳಿದ್ರಿ ನೀವು. ನನ್ನ ಪ್ರಕಾರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಉದ್ಯೋಗಿ ಆಗ್ತಿರೋ ಬಿಡ್ತಿರೋ, ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಲಿಬೇಕು. ಇದು ನೀವು ಅಂದರೆ ಪಾರ್ಟ್ ಟೈಮ್ ಆದರೂ ಕೆಲಸ ಮಾಡ್ಬೋದು, ಏನು ಕೆಲಸ ಇಲ್ದಾಗ ಮಾಡ್ಬೋದು, ನೀವು ಏನಾದರೂ ಮಾಡ್ಬೋದು. ಅಟ್ಲೀಸ್ಟು ನಿಮ್ಗೆ ಯಾರೊಬ್ಬರು ಅಡ್ವೈಸರ್ ಸಿಕ್ಕರೆ, ನಿಮ್ಗೆ ಯಾರೊಬ್ಬರು ಇದನ್ನು ಹಾಕಿ ಅಂತಂದಾಗ ನಿಮಗೆ ಡಿಸಿಷನ್ ತೊಗೊಳ್ಳೋಕ್ಕೆ ಅಥವಾ ನಿಮಗೆ ಇದು ಸರಿಯಾ ತಪ್ಪಾ ಅಂತ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟಾದರೂ ಶಕ್ತಿ ಇರುತ್ತೆ. ಇಲ್ಲ ನೀವು ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಕೊಳ್ಳೋಕ್ಕಾದ್ರೂ ಶಕ್ತಿ ಇರುತ್ತೆ, ನಿಮ್ಮ ಕುಟುಂಬದ ಪೋರ್ಟ್ಫೋಲಿಯೋ ನೋಡ್ಕೊಳ್ಳೋಕೆ ಶಕ್ತಿ ಇರುತ್ತೆ. ಹೀಗಾಗಿ ನನ್ನ ಪ್ರಕಾರ ಪ್ರತಿಯೊಬ್ಬರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ 2 ತಿಂಗಳದೋ 3 ತಿಂಗಳದೋ 1 ತಿಂಗಳದೋ ಒಂದು ಕ್ರ್ಯಾಶ್ ಕೋರ್ಸು, ಒಂದು ಬೇಸಿಕ್ ಕೋರ್ಸ್ ಮಾಡ್ಕೊಳ್ಳೋದು ಇಟ್ಸ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ನನಗೆ ಅವಕಾಶ ಸಿಗಲಿಲ್ಲ. ನಂಗೆ ರಿಗ್ರೆಟ್ ಇದೆ. ನಮಗೆ ಅವೇರ್ನೆಸ್ಸೇ ಇರಲಿಲ್ಲ. ಅವೇರ್ನೆಸ್ ಇದ್ದವರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದೆ, ದಯವಿಟ್ಟು ಅದನ್ನು ನೀವು ಕಂಟಿನ್ಯೂ ಮಾಡಿ. ಡೆಫಿನೆಟ್ಲಿ ಸರ್. ಸೊ ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಆದರೆ ಕಲ್ತ್ಕೊಳ್ಳೋದಕ್ಕೆ ಎಲ್ಲಿ ಕೊಲೆನೇ ಇಲ್ಲ. ಲೈಫ್ ಲಾಂಗ್ ಕಲಿತಾ ಇರ್ತೀವಿ.
ಆ್ಯಂಡ್ ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಂತೆಂಥ ಆಪರ್ಚುನಿಟೀಸ್ ಇದೆ ಅಂದರೆ ಲೆಟ್ಸ್ ಎ PUC ಓದಿರ್ತಾನೆ ಒಬ್ಬ ಹುಡುಗ ಹುಡುಗಿ ವಾಟ್ ಎವರ್, ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರಿಗೂ ಒಂದು ಆಪರ್ಚುನಿಟಿ ಇದೆ. ಏನಂದರೆ ಅವರೊಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಾಮ್ ಬರೀಬೇಕಾಗುತ್ತೆ, NASM 5. ಅದು ಯಾವ ಥರ ಬರೀಬೇಕಂತನೂ ನಾನು ತೋರಿಸ್ತೀನಿ. ಯಾಕಂದರೆ ಸಾವಿರಾರು ವೀಡಿಯೋಗಳು ನೋಡಿರ್ತೀರ, ಅವ್ರು ಬರೀ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ. ಬಟ್ ನಾನು ಹೆಂಗೆ ಮಾಡಬೇಕು ಅಂತ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಏನು ಮಾಡಬೇಕಂದ್ರೆ ಒಂದು ಪೋರ್ಟಲ್ ಇದೆ ಸರ್. ಪೋರ್ಟಲ್ ಹೆಸರು ಬಂದು NASM certifications.nasm.ac.in. ಈ ಪೋರ್ಟಲನ್ನು ನೀವು ಬುಕ್ ಮಾರ್ಕ್ ಮಾಡ್ಕೊಳ್ಳಿ. ಈ ಒಂದು ಪೋರ್ಟಲಿಂದ ನಿಮಗೆ ಉದ್ಯೋಗ ಅವಕಾಶ ಅಂದರೆ ಇಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕಾಗತ್ತೆ. ಸೊ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ನಾವು NASM ಒಂದು ಪೋರ್ಟಲ್ ಹೋಗಿ ನಮ್ಮ ಒಂದು ಪ್ರೊಫೈಲ್ನ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಏನೇನು ಬೇಕಾಗುತ್ತೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಇಮೇಲ್ ID ಜೊತೆಗೆ PUC ಸರ್ಟಿಫಿಕೇಟ್, ನಮ್ಮ PUC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ 3 ಡೇಸ್ಗೆ ನಿಮಗೊಂದು ಪ್ರೊಫೈಲ್ ವೆರಿಫೈಡ್ ಅಂತ ಬರುತ್ತೆ. ಸೊ ಎಲ್ಲೋಗಿ ಮಾಡಬೇಕು, NASM certifications.nasm.ac.in. ಈ ನಾನು ಇಲ್ಲೇನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನೋ ಈ ಸರ್ಟಿಫಿಕೇಷನ್ಸ್ಗೆ ಹೋಗಿ, ಈ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್, ಇಲ್ಲಿ ಹೌ ಟು ರಿಜಿಸ್ಟರ್ ಎನ್ರೋಲ್ ಆನ್ಲೈನ್ ಅಂತಿದೆ. ಆರ್ ಕ್ರಿಯೇಟ್ ನ್ಯೂ ಅಕೌಂಟ್ ಇದೆ. ಕ್ರಿಯೇಟ್ ನ್ಯೂ ಅಂದರೆ ನ್ಯೂ ಅಕೌಂಟ್ ಅಂದರೆ ನಾವೆಲ್ಲ ಹೊಸಬರು, ಇನ್ನು ಈ ವೆಬ್ಸೈಟ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅಲ್ಲಿ ನಾವು ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಪ್ರೊಫೈಲ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದರಿಂದ ಕಳ್ಕೊಳ್ಳೋಂತೂ ಏನಿಲ್ಲ. ಒಂದು NASM ಪೋರ್ಟಲಲ್ಲಿ ಹೋಗಿ ನಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ ಅಂದರೆ ವಿ ಆರ್ ರೆಡಿ ಟು ಟೇಕ್ ಅಪ್ ಎನಿ ಎಕ್ಸಾಮ್ ಅಂತ. ಯಾಕಂದರೆ ನಾವು ರೆಡಿ ಇರ್ತಾ ಇದ್ದೀವಿ, ರೆಡಿ ಸ್ಟಡಿ ಗೋ. ಇನ್ನೇನು ಲೈನಲ್ಲಿ ಕೂತಿದ್ದೀವಿ, ಗನ್ ಶೂಟ್ ಆಗಬೇಕು, ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡಬೇಕು, ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು. ಅಂದರೆ ಪೋರ್ಟಲಲ್ಲಿ ನಾವು ಡೀಟೇಲ್ಸ್ನ ಅಪ್ಲೋಡ್ ಮಾಡಿ 1 ವೀಕಲ್ಲೆಲ್ಲ ಒಂದು 3 ಡೇಸ್ ಅಂತ ಹೇಳಿದ್ದೀನಿ, 1 ವೀಕ್ ಆಗ್ಬೋದು. ಸಮ್ ಟೈಮ್ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರೋದ್ರಿಂದ 1 ವೀಕ್ ಆದಮೇಲೆ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ಎಕ್ಸಾಮ್ ಅಂತ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರೂ ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಾಮನ್ನು ನೀವು ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಾಮ್ಗೆ ಹೆಂಗೆ ಎನ್ರೋಲ್ ಆಗೋದಂದರೆ ಇಲ್ಲಿ ಹೋಗಿ ಎನ್ರೋಲ್ ಫಾರ್ ಎಕ್ಸಾಮ್ ಅಂತಿದೆ. NASM 5 ಸೀರೀಸ್, NASM 5 ಸೀರೀಸ್ ಅಂತಿದೆ. ಇಲ್ಲಿ ನೀವು ನೋಡಿದ್ರೆ NASM 5A ಸೀರೀಸ್, ದಟ್ ಈಸ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಾಮಿನೇಷನ್. ಇಂಗ್ಲೀಷಲ್ಲಿದೆ ಆ್ಯಂಡ್ ಈವನ್ ಐ ಥಿಂಕ್ ಇದು ಹಿಂದಿಯಲ್ಲೂ ಇರ್ಬೋದು ಅನಿಸುತ್ತೆ, ಹಿಂದಿಯಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಬಟ್ ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಇಲ್ಲೂ ಬಂದಿಲ್ಲ. ಯಾಕಂದರೆ ಇಲ್ಲಿನ ಕನ್ನಡ ಭಾಷೆಗೆ ಅಷ್ಟೊಂದು ಡಿಮ್ಯಾಂಡನ್ನು ನಾವು ಲೆಟರ್ಸ್ಗಳನ್ನು ಬರೆದು NSC ಅವ್ರಿಗೆ ನಾವು ಸಹ ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ಬರೆದ್ರೆ ಕನ್ನಡದಲ್ಲೂ ಸಹ ಮಾಡಬೇಕು. ಅದು ನನ್ನ ಒಂದು ಕೋರಿಕೆ ಸರ್ಕಾರಕ್ಕೆ. ಸೊ ಸದ್ಯಕ್ಕೆ ಇಂಗ್ಲೀಷಲ್ಲಿದೆ ಇದು. ಆ್ಯಂಡ್ ಇದರಲ್ಲಿ 100 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ, 50 ತೆಗೆದ್ರೆ ಪಾಸ್. ಸೊ ಎಷ್ಟೋ ಜನ ಇನ್ಸೂರೆನ್ಸ್ ಏಜೆಂಟ್ ಎಕ್ಸಾಮ್ ಬರೆದಿರ್ತಾರಲ್ಲ, ಇನ್ಸೂರೆನ್ಸ್ ಏಜೆಂಟ್ ಎಕ್ಸಾಮ್ ಬರೆದಿರೋದಲ್ಲಿ ನಮ್ಮ ಬೆಂಗಳೂರಲ್ಲಿ NSC IT ಅಂತ ಒಂದು ಸೆಂಟರ್ ಇದೆ, ಬಸವೇಶ್ವರ ನಗರಲ್ಲಿದೆ. ಜೊತೆಗೆ ಮಣಿಪಾಲಲ್ಲೂ ಸಹ ಸೆಂಟರ್ಸ್ ಇದೆ, NSC IT. ಆ ಸೆಂಟರ್ಸಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಮೊದಲು ಆನ್ಲೈನಲ್ಲಿತ್ತು ಕರೋನಾ ಟೈಮಲ್ಲಿ, ಬಟ್ ಇವಾಗ ಸ್ವಲ್ಪ ಆನ್ಲೈನ್ ಎಕ್ಸಾಮ್ಸ್ಗಳನ್ನ ಸ್ಟಾಪ್ ಮಾಡಿದ್ದಾರೆ. ಸೊ ನಾವು ಫಿಸಿಕಲಿ ಹೋಗ್ಬಿಟ್ಟು ಬಸವೇಶ್ವರ ನಗರಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಇದೆ, ಆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನಾವು 2 ಅವರ್ಸ್ ಎಕ್ಸಾಮ್ ಇರುತ್ತೆ. ಆ 2 ಅವರ್ಸ್ ಎಕ್ಸಾಮಲ್ಲಿ ಈಸಿಲಿ 100ಕ್ಕೆ 50 ಈಸಿಲಿ ತೆಗಿಬೋದು, ಯಾರು ಬೇಕಾದ್ರೂ ತೆಗಿಬೋದು. ಸ್ವಲ್ಪ ಓದ್ಕೋಬೇಕಾಗತ್ತೆ. ಓದ್ಕೊಳ್ಳೋದು ಹೆಂಗೆ ಅಂದರೆ ಎಲ್ಲೋಗಿ ಓದಬೇಕು ಅನ್ನೋದು ನಾನು ಸಹ ಒಂದು ಕ್ಲೂ ಕೊಡ್ತೀನಿ. ಸೊ ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಥ್ಯಾಂಕ್ ಮೀ ಆ್ಯಂಡ್ ಸರ್ ಆಲ್ಸೋ ಫಾರ್ ಹೋಸ್ಟಿಂಗ್ ಮೀ. ತುಂಬ ಯೂಸ್ಫುಲ್ ಆಗುತ್ತೆ ಎಕ್ಸಾಮು. ಓಕೆ, ಹೆಂಗೆ ಯೂಸ್ ಆಗುತ್ತೆ ಅಂದರೆ ಆಶ್ಚರ್ಯ ಪಡ್ತೀರಾ, ಅಷ್ಟು ಯೂಸ್ ಆಗುತ್ತೆ ನಮಗೆ. ಸರ್ ಫಸ್ಟು ಎಕ್ಸಾಮ್ ಸಿಂಪಲ್ಲಾಗಿರುತ್ತೆ, ಏನೂ ಕಾಂಪ್ಲೆಕ್ಸಿಟಿ ಇರಲ್ಲ. ಯಾಕಂದರೆ ಬರೀ ಮ್ಯೂಚುವಲ್ ಫಂಡ್ ಬಗ್ಗೆ ಇರುತ್ತೆ, ಯಾರು ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ಸರ್ ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದು ಸಿಂಪಲ್ ವೆಬ್ಸೈಟ್ ಇದೆ ಸರ್. ಇಲ್ಲಿ ಹೋಗ್ಬಿಟ್ಟು ನಾವು ಮಾಕ್ ಟೆಸ್ಟ್ಗಳು ಬರೀಬೇಕು, ಮಾಕ್ ಟೆಸ್ಟ್. ಯಾಕಂದರೆ ನಮಗೆ ಮಾಕ್ ಟೆಸ್ಟ್ ಬರೀದಿರ ನಾವು ಎಕ್ಸಾಮಲ್ಲಿ ಹೋಗಿ ಕೂತ್ಕೊಂಡ್ರೆ ಏನೂ ಅರ್ಥ ಆಗೋಲ್ಲ. ಆ್ಯಂಡ್ ನಾವು NASM ಎಕ್ಸಾಮ್ಗೆ ಇಲ್ಲಿ ನಾವು ವಾಟ್ ಎವರ್ ರಿಜಿಸ್ಟರ್ ಆಗಿದ ತಕ್ಷಣ NASM ಅವರೇನೆ ನಿಮಗೆ ಒಂದು PDF ಕೊಡ್ತಾರೆ, ಒಂದು 200 ಪೇಜ್ದು PDF ಕೊಡ್ತಾರೆ. ಆ PDF ನೀವು ಪ್ರಿಂಟೌಟ್ ಹಾಕ್ಕೊಂಡು ನೋಟ್ಸನ್ನ ಓದ್ಕೋಬೋದು. ಅವರೇ ನಿಮಗೆ ಸ್ಟಡಿ ಮೆಟೀರಿಯಲ್ ಕೊಟ್ಬಿಡ್ತಾರೆ. ಸ್ಟಡಿ ಮೆಟೀರಿಯಲ್ NASM ಅವರೇ ಕೊಡ್ತಾರೆ. ಅದೊಂದು ಆಪ್ಷನ್ನು. ಸ್ಟಡಿ ಮೆಟೀರಿಯಲ್ ನೋಡಿಕೊಂಡು ಅವರು ಸ್ವಲ್ಪ ಮಾಡಲ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಒಂದು 50. ಅದನ್ನು ನೋಡಿಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ ನಾನು ಕ್ಲಿಯರ್ ಮಾಡಿದ ಹಾಗೆ. ಬಟ್ ಇವಾಗೆಲ್ಲ ಏನಾದರೆ ಶಾರ್ಟ್ಕಟ್ ಬಂದುಬಿಟ್ಟಿದೆ, ಪ್ರತಿಯೊಂದಕ್ಕೂ ಶಾರ್ಟ್ಕಟ್. ಏನು ಶಾರ್ಟ್ಕಟ್ ಅಂದರೆ ಒಂದು ಸರ್ಟೆನ್ ಮೀಡಿಯೇಟರ್ ವೆಬ್ಸೈಟ್ಸ್ಗಳಿದ್ದಾವೆ. ಅವ್ರೇನು ಮಾಡ್ತಾರೆ ಅಂದರೆ NASM ಅಲ್ಲಿ ಏನೇನು ಕ್ವಶನ್ಸ್ ಬರುತ್ತೋ
ಎಲ್ಲನೂ ಫ್ರೇಮ್ ಮಾಡಿಕೊಂಡು ಆನ್ಸರ್ಸು ಸಹ ಫ್ರೇಮ್ ಮಾಡಿಕೊಂಡು ಒಂದು ಕ್ವಶನ್ ಬ್ಯಾಂಕ್ ಅಂತ ಕರೀತಾರಲ್ಲ ಅದನ್ನು ಮಾಡಿ ಇಟ್ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕನ್ನು ನಾವು ಇಲ್ಲಿ ಲಾಗಿನ್ ಮಾಡಿಕೊಂಡು ಪಾಸ್ ಫಾರ್ ಶೋರ್, ದಟ್ ಈಸ್ ನ್ಯೂಮರಿಕಲ್ ಫಾರ್ ಪಾಸ್ ನ್ಯೂಮರಿಕಲ್ ಫಾರ್ ಶೋರ್ .inಗೆ ಹೋಗಿ ಅಲ್ಲಿ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಾಮ್ಗೆ ಮಾಕ್ ಟೆಸ್ಟ್ನ ತೊಗೋಬೇಕಾಗತ್ತೆ. ತಗೊಳ್ಳೋದಕ್ಕೆ ಒಂದು 600 ರೂಪಾಯಿ ಖರ್ಚಾಗತ್ತೆ. ಜೊತೆಗೆ ಇಲ್ಲಿ NASM ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ 1500 ರೂಪಾಯಿ ಪ್ಲಸ್ GST ಅಲ್ಲಿವರೆಗೂ ಖರ್ಚಾಗುತ್ತೆ. ಸೊ ಐ ಥಿಂಕ್ ಇವಾಗ ಮೇ ಬಿ ಸರ್ಟೆನ್ ಎಕ್ಸಾಮ್ಸ್ಗೆ 2500 ರೂಪಾಯಿನೂ ಮಾಡಿದ್ದಾರೆ. 1500 ರೂಪಾಯಿ ಜೊತೆಗೆ ಅಲ್ಲೊಂದು 600 ರೂಪಾಯಿ ಎಲ್ಲ ಒಂದು 2500 ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಕೊಳ್ಳೋಣ. ಇಷ್ಟರಲ್ಲಿ ನೀವು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಸೊ ಇದಾದಮೇಲೆ ಯು ಕ್ಯಾನ್ ಅಪ್ಲೈ ಫಾರ್ ARN ಕಾರ್ಡ್. ಸೊ ಒಂದು ARN ಕಾರ್ಡ್ ಅಂತ ಆ್ಯಂಫಿ ಕಡೆಯಿಂದ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ್ಯಂಫಿ ಅಂದರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್, ಸೊ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇಂಡಿಯಾ, ದಟ್ ಈಸ್ ಆ್ಯಂಫಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲೈ ಫಾರ್ ARN ಕಾರ್ಡ್ ಅಂತ ನಾವು ಮಾಡಿದ್ರೆ ನಮಗೆ ಸರ್ಕಾರದಿಂದ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಂದು ಲೈಸೆನ್ಸ್ ಕೊಟ್ಬಿಡ್ತಾರೆ. ಓಕೆ, ARN ಅಂದರೆ ಏನು ಸರ್? ಸೊ ಒಂದು ನಾನು ರಿಜಿಸ್ಟರ್ಡ್ ನಂಬರ್ ನನಗಿರುತ್ತೆ. ಸೊ ಅಸೋಸಿಯೇಟೆಡ್ ವಿತ್ ಸಮ್ ರಿಜಿಸ್ಟರ್ಡ್ ನಂಬರ್. ಸೊ ಆ್ಯಂಫಿಯಲ್ಲಿ ನಾನೊಬ್ಬ ಮೆಂಬರ್, ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿರ್ತೀನಿ. ಸೊ ಆ್ಯಂಫಿ ಕಾರ್ಡ್ ಸಿಗುತ್ತೆ ನಮಗೆ? ಎಸ್, ಆ್ಯಂಫಿ ಕಡೆಯಿಂದನೇ ನನಗೆ ಕಾರ್ಡ್ ಸಿಗುತ್ತೆ. ಸೊ ಆ ಕಾರ್ಡ್ ನಾನು ಸದ್ಯಕ್ಕೆ ತಂದಿಲ್ಲ, ಬಟ್ ನನ್ನ ಹತ್ರನೂ ಸಹ ಆ್ಯಂಫಿ ಕಾರ್ಡ್ ಇದೆ. ಸೊ ಅದರಲ್ಲಿ ನಾನು 8 ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರಾಗಿ ಕೆಲಸ ಮಾಡಿದ್ದೀನಿ. ಓಕೆ, ಏನಿದೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂದರೆ ಏನು ಆ್ಯಕ್ಚುಲಿ ಏನು ಕೆಲಸ ಮಾಡಿ? ಎಸ್, ಸೊ ಇವಾಗ ನೀವೊಂದು ಮ್ಯೂಚುವಲ್ ಫಂಡ್ ತಗೋಬೇಕು. ನಿಮಗೆ ನಾನು ಈ ಮ್ಯೂಚುವಲ್ ಫಂಡ್ ತೊಗೊಳ್ಳಿ, ಆ ಮ್ಯೂಚುವಲ್ ಫಂಡ್ ತೊಗೊಳ್ಳಿ ಅಂತ ಸಲಹೆ ಕೊಡೋದು. ಜೊತೆಗೆ ನಿಮ್ಮ ಅಪ್ಲಿಕೇಶನ್ನ ನಾನು ಫಿಸಿಕಲಿ ಪ್ರೊಸೆಸ್ ಮಾಡ್ಬೋದು, ಇಲ್ಲ ದೇರ್ ಆರ್ ಸರ್ಟೆನ್ ಮೀಡಿಯೇಟರ್ ಸಮಥಿಂಗ್ ಪ್ಲ್ಯಾಟ್ಫಾರ್ಮ್ಸ್, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸಮಥಿಂಗ್ ಲೈಕ್ ಗ್ರೋ, ಸಮಥಿಂಗ್ ಲೈಕ್ ಫಂಡ್ಸ್ ಇಂಡಿಯಾ, ಸಮಥಿಂಗ್ ಲೈಕ್ ಪ್ರುಡೆಂಟ್. ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾನು ನನ್ನ ಹೆಸರನ್ನ ನೋಂದಣಿ ಮಾಡಿಕೊಂಡು ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತೀನಿ. ನಿಮ್ಮ ಕೈಲಿ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ನೀವು ಮ್ಯೂಚುವಲ್ ಫಂಡ್ಸ್ ತೊಗೊಂಡಾಗ ಸೊ ಸರ್ಟೆನ್ ಕಮಿಷನ್ಸು ಅವ್ರಿಗೂ ಸಹ ಬರುತ್ತೆ. ಸೊ ಕಮಿಷನ್ಸ್ ತುಂಬ ಕಡಿಮೆ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ಒಂದು PUC ಓದಿರೋರಿಗೆ ಏಜ್ ಒಂದು 20-21 ವರ್ಷ ಅಂದ್ರೂ ಅವ್ರಿಗೊಂದು ಸಬ್ಜೆಕ್ಟ್, ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ಕಲಿಯೋದಕ್ಕೆ ಇನ್ನೊಂದು 1 or 2 ಇಯರ್ಸ್ ಅಂದರೆ 22 ಇಯರ್ಸ್ಗೆ ಇದನ್ನು ಸ್ಟಾರ್ಟ್ ಮಾಡಿದ್ರೆ 42 ಇಯರ್ಸ್ ಅಷ್ಟರಲ್ಲಿ ಆ ವ್ಯಕ್ತಿ ಹತ್ರ 100 ಕೋಟಿ AUM ಕಲೆಕ್ಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಫ್ಯಾಮಿಲಿ ಸರ್ಕಲ್, ನಮ್ಮ ಫ್ಯಾಮಿಲಿ ಸರ್ಕಲಲ್ಲೇ ಒಬ್ಬೊಬ್ರದ್ದು SIP 10,000 ರೂಪಾಯಿ SIP ಮಾಡಿದ್ರು ಸೊ ಅದನ್ನೇ 1 ಕೋಟಿ ಆಗುತ್ತೆ. ಸೊ ಯೋಚನೆ ಮಾಡಿ, ಒಂದು 100 ಜನದ 10,000 ರೂಪಾಯಿ SIP ಮಾಡೋದು 100 ಕೋಟಿ ಆಗುತ್ತೆ. 100 ಕೋಟಿಗೆ ಲೆಟ್ಸೆ ಒಂದು 60 ಇಲ್ಲ 70 ಪೈಸಾ ಕಮಿಷನ್ ಬಂದ್ರೂ ಸೊ ಇವ್ರಿಗೆ ಎಷ್ಟು ಕಮಿಷನ್ ಬರ್ಬೋದು ಯೋಚನೆ ಮಾಡಿ. ಸೊ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಒಂದು ಹೋಗ್ತಾ ಕಮಿಷನ್ ಬರುತ್ತೆ ಹೊರತು ಸ್ಟಾರ್ಟ್ ಮಾಡಿದ ತಕ್ಷಣ ಕಮಿಷನ್ ಬರಲ್ಲ. ಇದೊಂದು ಇಯರ್ಲಿ ಬರುತ್ತೆ, ಮಂತ್ಲಿ ಬರುತ್ತೆ? ಅದು ಮಂತ್ಲಿ ಪೇಔಟ್ಸ್ ಕೊಡ್ತಾರೆ. ಆ್ಯಂಡ್ ವರ್ಷಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಇರುತ್ತೆ, ಆ ಪರ್ಸೆಂಟೇಜ್ನ ಸ್ಪ್ಲಿಟ್ ಮಾಡಿ ಕೊಡ್ತಾರೆ. ಸೊ ಇದೊಂದು ಉದ್ಯೋಗ ಅವಕಾಶ, ಬಟ್ ಇದಕ್ಕೆ ಪೇಷನ್ಸ್ ಇರಬೇಕಾಗತ್ತೆ. ಸುಮ್ಮನೆ ಪೇಷನ್ಸ್ ಇಲ್ದಿರ ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಡೆಫಿನೆಟ್ಲಿ ನಾನಂತೂ ಬರೀ ಒಂದು 50 ರೂಪಾಯಿ ಏನೊಂದು ಪೇಔಟ್ಗೋಸ್ಕರ ಯಲಹಂಕದಿಂದ JP ನಗರಕ್ಕೆ ಮಳೆಯಲ್ಲಿ ನೆಂತ್ಕೊಂಡು ಬಂದು ಮಾಡಿದ್ದೀನಿ ಆ ಕಾಲದಲ್ಲಿ. ಸೊ ಆ ಥರ ಮಾಡಿದ್ದಕ್ಕೆ ಇವತ್ತು ನಾನು 60 ಜನ ಎಂಪ್ಲಾಯೀಸ್ ಇಟ್ಟು 8 ಬ್ರ್ಯಾಂಚ್ ಮಾಡಿ ಇದೊಂದು 100 ಕೋಟಿ ಕಂಪ್ನಿ ಕಟ್ಟಬೇಕು ಅಂತ ಹೋರಾಡ್ತಾ ಇರೋದು. ಸೊ ಅದೆಲ್ಲ ಅದೊಂದು ಅಂದರೆ ಒಂದು ಇನಿಷಿಯಲಿ ಎಲ್ಲರೂ ಸ್ಟಾರ್ಟ್ ಮಾಡೋದು ಇದೇ ಥರನೇ. ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಸ್ಟಾರ್ಟ್ ಮಾಡಿ, ಯಾಕಂದರೆ ನೆಕ್ಸ್ಟ್ ನಮ್ಮದೇ ಒಂದು ಬ್ರೋಕಿಂಗ್ ಫರ್ಮ್ ಬರುತ್ತೆ. ನನಗೇನೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ 5,000 ಜನ ಬೇಕು. ನಾನೇ ಒಂದು 5,000 ಜನಕ್ಕೆ ಉದ್ಯೋಗಾವಕಾಶ ಕೊಡ್ತೀನಿ. ಸೊ ನೀವೆಲ್ಲ ರೆಡಿಯಾಗಿ ಸ್ಕಿಲ್ಡ್ ಆಗಿ ಡೆವಲಪ್ಡ್ ಆಗಿದ್ದರೆ ಐ ವಿಲ್ ರೆಕ್ರೂಟ್ ಯು ಆಸ್ ಅ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂಡರ್ ಮೈ ಕಂಪ್ನಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಸ್ಕಿಲ್ ಡೆವಲಪ್ ಮಾಡಿಕೊಂಡ್ರೆ ಎಲ್ಲಿ ಬೇಕಾದ್ರೂ ಇಫ್ ನಾಟ್ ಮೀ ಸಮ್ವನ್ ಎಲ್ಸ್ ವಿಲ್ ರೆಕ್ರೂಟ್. ಅದಕ್ಕೆ ಎಕ್ಸಾಮ್ಸ್ಗಳನ್ನ ಬರೆದ್ಬಿಟ್ಟು ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಂಡು ಪ್ರಾಪರ್ ವೇ ನಾಲೆಜ್ ಇಟ್ಕೊಂಡ್ರೆ ಉದ್ಯೋಗ ಅವಕಾಶಗಳು ಸಾವಿರಾರು ಉದ್ಯೋಗ ಅವಕಾಶ ಸಿಗುತ್ತೆ. ವಂಡರ್ಫುಲ್. ಸೊ ಇದು ಮೇಜರ್ ಆಗಿರುವಂಥ ಉದ್ಯೋಗ ಅವಕಾಶ. ಡೆಫಿನೆಟ್ಲಿ. ಓಕೆ, ಇದ್ರ ಹೊರತಾಗಿ ಕೂಡ ಇದೆಯಾ? ಎಸ್, ಇದು ಹೊರತಾಗಿನೂ ಸಹ ನೆಕ್ಸ್ಟ್ ಇನ್ನೊಂದಿದೆ. ಇನ್ನೊಂದು ಬಂದ್ಬಿಟ್ಟು ಸಬ್ ಬ್ರೋಕರ್ಗೆ ಸರ್ಟನ್ ಕ್ರೈಟೀರಿಯಾಸ್ ಜಾಸ್ತಿನೇ ಇದೆ. ಬಟ್ ಅಗೇನ್ ಇದಕ್ಕೆ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ, ಸ್ಟಾಕ್ ಮಾರ್ಕೆಟ್ ನಾಲೆಜ್. ಎಷ್ಟು ನಾಲೆಜ್ ಬೇಕಾಗುತ್ತೆ ಅಂದರೆ ಮಿನಿಮಮ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು 2 ವರ್ಷ ಪಳಗಿರಬೇಕು, ಇಲ್ಲಾಂದರೆ ಆಗಲ್ಲ. ಸಬ್ ಬ್ರೋಕರ್ ಅನ್ನೋದು ಒಂದು ತುಂಬ ದೊಡ್ಡ ಹುದ್ದೆ, ಜೊತೆಗೆ ಇಟ್ಸ್ ಯು ಕ್ಯಾನ್ ಸೇ ಹೈ ಪೇಯಿಂಗ್ ಜಾಬ್ ಆಲ್ಸೋ. ಓನ್ಲಿ ಥಿಂಗ್ ಮಾತಾಡೋದಕ್ಕೆ, ಜನಗಳ ಜೊತೆ ಬೆರೆತು ಅವ್ರಿಗೆ ಒಂದು ಸಲಹೆ ಕೊಡೋದಕ್ಕೆ ಇಷ್ಟ ಇರಬೇಕು. ಜೊತೆಗೆ ಮಾರ್ಕೆಟಲ್ಲಿ ಡೀಪ್ ನಾಲೆಜ್ ಇರಬೇಕು. ಈ ಹಿಮ್ಸೆಲ್ಫ್ ಶುಡ್ ಬಿ ಟ್ರೇಡರ್.
ನಾನು ಟ್ರೇಡಿಂಗ್ ಮಾಡಿ ನಾನು ದುಡ್ಡು ಮಾಡ್ತಾ ಇರ್ಬೋದು. ಮಾಡ್ತಾ ಇದ್ದರೆ ನಾನು ಸಬ್ ಬ್ರೋಕರ್ ಆದರೆ ಒಳ್ಳೇದು. ಯಾಕಂದರೆ ಸಬ್ ಬ್ರೋಕರಲ್ಲಿ ಈ ಒಂದು ಅಕೌಂಟ್ ಓಪನಿಂಗ್ ಮಾಡಿಸೋದು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋದು, ಆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಕಮಿಷನ್ಸ್ ಬರುತ್ತೆ, ಅದರಲ್ಲಿ ಶೇರಿಂಗ್ ಇರುತ್ತೆ, ಇದೊಂದು ಇರುತ್ತೆ. ಬಟ್ ಇದನ್ನು ಮಾಡಬೇಕಂದ್ರೆ NASM 8 ಸೀರೀಸ್ ಅಂತ ಇದೆ, ಅದು ತೋರಿಸ್ತೀನಿ. NASM 8 ಇದನ್ನು ನಾವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅಂದರೆ ಅದು ಎಕ್ಸಾಮ್, ಅದು ಕೋರ್ಸ್, ಅದು ಇದು ಸಹ NASMದು 5 ಸೀರೀಸ್ ಎಕ್ಸಾಮ್ ಬರೀತಾ ಇದ್ದೀವಲ್ಲ, ಅದೇ ಥರ NASM 8 ಸೀರೀಸ್ ಎಕ್ಸಾಮ್ ಇಲ್ಲಿದೆ. ಇದನ್ನು ನಾವು ಬರೆದಿರಬೇಕಾಗತ್ತೆ. NASM 8 ಸೀರೀಸ್, ದಟ್ ಈಸ್ ಈಕ್ವಿಟಿ ಡಿರೈವೇಟಿವ್ ಸರ್ಟಿಫಿಕೇಷನ್. ಅಂದರೆ ಡಿರೈವೇಟಿವ್ಸ್ ಅಂದರೆ ಏನು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಆಳವಾಗಿ ನಾಲೆಜ್ ಇರೋರು ಈ ಸಬ್ ಬ್ರೋಕರ್ ಹುದ್ದೆನ ತಗೋಬೋದು. ಇದನ್ನು ತಗೋಬೇಕಂದ್ರೆ ವಿ ನೀಡ್ ಟು ಕಾಂಟ್ಯಾಕ್ಟ್ ದ ಸಬ್ ಬ್ರೋಕರ್ಸ್, ದ ಮೇನ್ ಬ್ರೋಕರ್ಸ್ ಲೈಕ್ ಏಂಜಲ್, ಮೋತಿಲಾಲ್, ಶೇರ್ ಖಾನ್, ಇಲ್ಲ ತುಂಬ ಜನ ಇದ್ದಾರೆ ಬ್ರೋಕರ್ಸು, 5 ಪೈಸಾ ಆ್ಯಂಡ್ ಈವನ್ IIFL, ಇವ್ರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ, ಸೊ ಅಂದರೆ ಏಂಜಲಲ್ಲಿ ಸಬ್ ಬ್ರೋಕರ್ ಆಗಿಬಿಟ್ಟು ಸೊ ಏಂಜಲ್ ಅಕೌಂಟ್ಗಳನ್ನು ಜನಗಳಿಗೆ ಮಾಡಿಸ್ಕೊಟ್ರೆ ಅಲ್ಲಿ ಬರೋ ಕಮಿಷನ್ ಏನು ಏಂಜಲ್ಗೆ ಹೋಗುತ್ತಾ ಅದರಲ್ಲಿ ಸರ್ಟೆನ್ ಪರ್ಸೆಂಟೇಜ್ ಇವ್ರಿಗೂ ಸಹ ಬರುತ್ತೆ. ಬಟ್ ಇದರಲ್ಲಿ ಒಂದು ಚೆಕ್ಮೇಟ್ ಏನಂದರೆ, ಲೆಟ್ಸೇ ನೀವು ಸಬ್ ಬ್ರೋಕರ್ ಆಗಿ ಒಂದು 3 ತಿಂಗಳು ಕಷ್ಟಪಟ್ರಿ, ಒಂದು 200 ಜನ ಕ್ಲೈಂಟ್ಸ್ನ ಆನ್ಬೋರ್ಡ್ ಮಾಡಿದ್ರಿ. ಸೊ ನಿಮಗೂ ಗೊತ್ತಿದೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳು ಉಳ್ಕೊಳ್ಳೋದೇ 6 ತಿಂಗಳು, 3 ತಿಂಗಳು, 6 ತಿಂಗಳು. 6 ತಿಂಗಳಲ್ಲಿ ಎಲ್ಲ ದುಡ್ಡೆಲ್ಲ ಕಳ್ಕೊಂಡ್ರು, ಹೋದರು. ಅಲ್ಲಿಗೆ ಸಬ್ ಬ್ರೋಕರ್ಗೆ ಏನೂ ದುಡ್ಡು ಬರೋಲ್ಲ. ಆದರೆ ಯೂಶಲಿ ಸಬ್ ಬ್ರೋಕರ್ಸ್ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಬಿ ಅಕ್ವೈರಿಂಗ್ ಕ್ಲೈಂಟ್ಸ್ ಮೋರ್ ಆ್ಯಂಡ್ ಮೋರ್ ಕ್ಲೈಂಟ್ಸ್, ದೆನ್ ಓನ್ಲಿ ಇಟ್ ವಿಲ್ ವರ್ಕೌಟ್. ಸೊ ಕ್ಲೈಂಟ್ಸ್ನ ಅಕ್ವೈರ್ ಮಾಡ್ಕೊಂಡು ಅಲ್ಲೇ ಬಿಟ್ಬಿಟ್ರೆ ಅವ್ರೇನು ಟ್ರೇಡ್ ಮಾಡಿಲ್ಲ ಅಂದರೆ ಇವ್ರಿಗೇನು ಕಮಿಷನ್ ಬರೋಲ್ಲ. ಸೊ ಡೆಫಿನೆಟ್ಲಿ ಅದರಿಂದ ಸ್ವಲ್ಪ ಜನ ಸಬ್ ಬ್ರೋಕರ್ಸು, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಜನ ಸಬ್ ಬ್ರೋಕರ್ಸು ಬೇಕು ಅಂತಲೇ ಫೋನ್ ಮಾಡಿ ಟ್ರೇಡ್ ಮಾಡಿಸ್ಲಾ, ಇದೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಕ್ಲೈಂಟ್ ದುಡ್ಡುಗಳನ್ನ ಲಾಸ್ ಮಾಡಿದ್ದಾರೆ. ಸೊ ಅದರಿಂದ ಸೆಬಿ ಗೈಡ್ಲೈನ್ಸ್ ತುಂಬ ಸ್ಟ್ರಿಕ್ಟ್ ಇದೆ. ಸೊ ಇದೆಲ್ಲ ಏನಕ್ಕೆ ಆಗ್ತಾಯಿದೆ ಅಂದರೆ, ತುಂಬ ಬೆರಳೆಣಿಕೆಯಷ್ಟು ಸಬ್ ಬ್ರೋಕರ್ಸ್ ಇದ್ದಾರೆ. ಯಾರು ಸಬ್ ಬ್ರೋಕರ್ಸ್ ಏನಿದ್ದಾರೋ ಅವರೇ ದೇ ಥಿಂಕ್ ದೆಮ್ಸೆಲ್ಸ್ ಆರ್ ಕಿಂಗ್. ಯಾಕಂದರೆ ಇನ್ನು ಯಾರು ಈ ಫೀಲ್ಡ್ ಬಗ್ಗೆ ಯಾರಿಗೂ ಗೊತ್ತಿಲ್ಲಲ್ಲ, ಈ ಫೀಲ್ಡ್ ಬಗ್ಗೆ ಹೇಳ್ಕೊಡೋರು ಯಾರೂ ಇಲ್ಲ. ಬಟ್ ನಾನಿವತ್ತು ಇರೋ ಅಂಥ ಗುಟ್ಟುಗಳನ್ನೆಲ್ಲ ಬಿಟ್ಕೊಡ್ತಾ ಇದ್ದೀನಿ. ಯಾಕಂದರೆ ಐ ವಾಂಟ್ ನಮ್ಮ ಕರ್ನಾಟಕದಲ್ಲಿ ಒಂದು 10,000 ಸಬ್ ಬ್ರೋಕರ್ಸ್ ಬೇಕು ನನಗೆ. ಅದು ನಾನೇ ಒಂದು ಬ್ರೋಕಿಂಗ್ ಫರ್ಮ್ ಓಪನ್ ಮಾಡ್ತಾ ಇದ್ದೀನಿ ವೆರಿ ಸೂನ್. ಮೇ ಬಿ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೆ ಗೊತ್ತಿಲ್ಲ, ನನಗೆ 10,000 ಸಬ್ ಬ್ರೋಕರ್ಸ್ ಬೇಕು. ಅಷ್ಟು ಉದ್ಯೋಗ ಅವಕಾಶಗಳಿದೆ. ಬಟ್ ಅವ್ರಿಗೆ ಒಂದು ಗ್ರಜ್ ಇರಬೇಕು, ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ. ಅಂದರೆ ಸಬ್ಜೆಕ್ಟ್ ನಾಲೆಜ್ನ ನೀವು ಹೇಳಿದ್ರಲ್ಲ ಸರ್, ಇದಕ್ಕೆಲ್ಲ ಫೌಂಡೇಶನ್ ಏನು, ದ ಕೋರ್ ಬೇಸಿಕ್ಸ್ ಈಸ್ ನಾಲೆಜ್, ಎಜುಕೇಷನ್. ಸೊ ನಮ್ಮ ಸಂಸ್ಥೆಗೆ ಬಂದು TD ಸಂಸ್ಥೆಗೆ ಬಂದು ಕಲ್ತ್ಕೊಂಡು ತುಂಬ ಜನ ನಾಲೆಜ್ ಗೇನ್ ಮಾಡಿದ್ದಾರೆ. ಸೊ ನಾನು ಹೇಳ್ತಾ ಇರೋದು TD ಸಂಸ್ಥೆಗೆ ಬನ್ನಿ ಅಂತಲ್ಲ, ನೀವು ಹೆಂಗಾರ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫೇಸ್ ಟು ಫೇಸ್ ಆಫ್ಲೈನಲ್ಲಿ ಹೇಳ್ಕೊಡೋರ ಹತ್ರ ಹೋಗ್ಬಿಟ್ಟು ಕಲ್ತ್ಕೊಂಡ್ರೆ ನಿಮಗೆ ಡೀಪ್ ನಾಲೆಜ್ ಬರುತ್ತೆ. ಚೆನ್ನಾಗಿ ಕಲ್ತ್ಕೊಳ್ಳಿ. ಸಬ್ ಬ್ರೋಕರ್ ಜೊತೆಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್, ಇದೊಂದು 2 ವೆರಿ ಬೇಸಿಕ್ ಹುದ್ದೆಗಳಿದೆ. ಸೊ ಸಬ್ ಬ್ರೋಕರ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಇದು 2 ಹುದ್ದೆಗಳಾಯಿತು. ಇನ್ನೊಂದು ಬಂದು IRDA ಅಂದರೆ ಇನ್ಶೂರೆನ್ಸ್ ಏಜೆಂಟ್. ಸೊ IRDA ಬಂದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಈ ಒಂದು IRDA ಒಂದು ಲೈಸೆನ್ಸ್ ಮುಖಾಂತರ ನಾವು ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ಯಾವುದು, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಟರ್ ತಗೋಬೋದು. ಅದಕ್ಕೂ ಸಹ 50 ಮಾರ್ಕ್ಸ್ಗೆ 17 ಮಾರ್ಕ್ಸ್ ಕಂಪಲ್ಸರಿ ತಗೋಬೇಕಾಗತ್ತೆ. ಇದು ನಿಮ್ಮ ನಿಯರೆಸ್ಟ್, ನಿಮ್ಮ ಹತ್ರ ಯಾರ ಸುತ್ತಮುತ್ತ LIC ಆಫೀಸ್ ಇದ್ದರೆ, ಇಲ್ಲ ಎನಿ ಇನ್ಶೂರೆನ್ಸ್ ಆಫೀಸ್ಗೆ ಹೋಗ್ಬಿಟ್ಟು ನಾನು ಏಜೆಂಟ್ ಆಗಬೇಕು ಅಂದರೆ ಸಾಕು, ಅವರೇ ಫೋರ್ಸ್ ಮಾಡಿ ಎಕ್ಸಾಮ್ ಬರ್ಸು ಇನ್ಶೂರೆನ್ಸ್ ಏಜೆಂಟ್ ಮಾಡೇ ಬಿಡ್ತಾರೆ. ಬಿಕಾಸ್ ಅಷ್ಟು ಡಿಮ್ಯಾಂಡ್ ಇದೆ ಇನ್ಶೂರೆನ್ಸ್ ಏಜೆಂಟಿಗೆ. ಬಟ್ ಇನ್ಶೂರೆನ್ಸಲ್ಲಿ ನಾನು ಹೇಳೋದಂದರೆ, ನಿಮಗೆ ಮ್ಯೂಚುವಲ್ ಫಂಡ್ಗಿಂತ ಸಬ್ ಬ್ರೋಕರ್ಗಿಂತ ಇದು ತುಂಬ ಈಸಿ. ಇದಕ್ಕೂ ಐ ಥಿಂಕ್ 10th ಪಾಸ್ ಇಲ್ಲ PUC ಪಾಸ್ ಇದ್ದರೂ ಸಾಕು, ಅಷ್ಟಿದ್ರೂ ಸಾಕು. 50 ಮಾರ್ಕ್ಸ್ಗೆ 17 ತಗೊಂಡ್ರೆ ಪಾಸ್. 50 ಮಾರ್ಕ್ಸ್ಗೆ 17 ಈಸಿ ಇರುತ್ತೆ, ತುಂಬ ಈಸಿ ಇರುತ್ತೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಯಾರು ಬೇಕಾದ್ರೂ ಆಗ್ಬೋದು ಸರ್. ಸೊ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ 1 ವೀಕಲ್ಲಿ ಆಗ್ಬಿಡ್ಬೋದು. ಸೊ ಟರ್ಮ್ ಇನ್ಸೂರೆನ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ಬರೀ ಕಮಿಷನ್ ಬರುತ್ತೆ ಅಂತ ಬೇರೆ ಬೇರೆ ಏನೇನೋ ಮಾಡೋ ಬದಲು, ಟರ್ಮ್ ಇನ್ಸೂರೆನ್ಸ್ ಈಸ್ ವೆರಿ ಸೇಫ್ ಫಾರ್ ಪಬ್ಲಿಕ್. ಒಂದು ವರ್ಷಕ್ಕೆ 10,000 ರೂಪಾಯಿ ಕಟ್ಟಿದ್ರೆ ಜೋಬಲ್ಲಿ 1 ಕೋಟಿ ಇದ್ದಂಗೆ. ಸೊ ಅದ್ರ ಬದಲು ಯಾವುದ್ಯಾವುದೋ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಕಮಿಷನ್ ಆಸೆಗೋಸ್ಕರ ಮಾಡೋಕ್ಕೆ ಹೋಗ್ಬೇಡಿ. ಟರ್ಮ್ ಇನ್ಸೂರೆನ್ಸ್ ಮಾಡಿ, ವಿಚ್ ಇಸ್ ಹೈಲಿ ಎಥಿಕಲ್. ಇಟ್ಸ್ ಅ ಪ್ಯೂರೆಸ್ಟ್ ಇನ್ಸೂರೆನ್ಸ್ ಪ್ರಾಡಕ್ಟ್ ಅಂತಲೂ ಹೇಳ್ಬೋದು.
ಜೊತೆಗೆ ಹೆಲ್ತ್ ಇನ್ಸೂರೆನ್ಸ್ ಈಸ್ ವೆರಿ ವೆರಿ ಸೇಫ್. ಹೆಲ್ತ್ ಇನ್ಸೂರೆನ್ಸ್ ಬೇಕೇ ಬೇಕು ಈ ಒಂದು ನಮ್ಮ ಸಮಾಜದಲ್ಲಿ. ಮೊನ್ನೆ ಯಾವುದೋ ಒಂದು ಇದಕ್ಕೆ ಹೋಗಿದ್ರಿ, ಅದೆಲ್ಲೋ ಹಾಸ್ಪಿಟ್ಲಿಗೆ, ಅದು ಮಾಲಾ ಹಾಸ್ಪಿಟ್ಲ್ ಅಂತ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಹೈಟೆಕ್ಕಾಗಿ ಕಟ್ಟಿದ್ದಾರೆ, ಎಲಿವೇಟ್ರ್ ಎಲ್ಲ ಹಾಕಿದ್ದಾರೆ, ಏನು ಅಷ್ಟು ಥರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ, 5 ಸ್ಟಾರ್ ಹಾಸ್ಪಿಟಲ್ಸ್. ಅಂದರೆ ಅಷ್ಟು ಜನಸಂಖ್ಯೆ ಇರೋ ನಮ್ಮ ದೇಶದಲ್ಲಿ ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಯಾಕಂದರೆ ಪ್ರತಿದಿನ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಲೈಫ್ ಸ್ಟೈಲ್ ಬದಲಾಗ್ತಾ ಇದೆ. ರಾಗಿ ಮುದ್ದೆ ಇಟ್ಟರೆ ತಿನ್ನಲ್ಲ, ಪಿಜ್ಜಾ ಬರ್ಗರ್ ಇಟ್ಟರೆ ತಿಂತಾ ಇದ್ದಾರೆ ಈ ಒಂದು ಯೂತ್. ಸೊ ಯೂತ್ಗಳು ಏನಂದರೆ ದೇ ಅಟ್ರಾಕ್ಟ್ ಫಾರ್ ವೆಸ್ಟರ್ನ್ ಲೈಫ್ ಸ್ಟೈಲ್. ಕರೆಕ್ಟ್. ಸೊ ಇದ್ರ ಜೊತೆಗೆ ಇನ್ನೊಂದು ರಿಸರ್ಚ್ ಅನಾಲಿಸ್ಟ್ ಅಂತ ಕೂಡ ಹೇಳಿದ್ದಾರೆ, ಅದು ನೀವು ಆಗಿದ್ದೀರಾ ಈಗ? ಡೆಫಿನೆಟ್ಲಿ. ಸೊ ಇನ್ನೊಂದು ಬಂದು ಇನ್ನೂ 2 ಇದೆ, ಸ್ವಲ್ಪ ಟಫ್ ಆಗುತ್ತೆ ಬಿಗಿನರ್ಸ್ಗೆ, ಅದು ಸ್ವಲ್ಪ ಟಫ್ ಆಗುತ್ತೆ. ರಿಸರ್ಚ್ ಅನಲಿಸ್ಟ್ ಅಂದರೆ ಗ್ರ್ಯಾಜುಯೇಷನ್ ಮುಗಿಸಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು 5 ವರ್ಷ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ರಿಸರ್ಚ್ ಅನಲಿಸ್ಟ್. ಲೆಟ್ಸೆ ನಾನು ರಿಸರ್ಚ್ ಅನಲಿಸ್ಟ್ ಆಗಿದ್ದೀನಿ, ನನಗೂ ಇವಾಗ ರೀಸೆಂಟ್ಲಿ ಬಂದಿರೋದ್ರಿಂದ ನನಗೂ ಸಬಾರ್ಡಿನೇಟ್ಸ್ ಬೇಕಾಗಿದೆ. ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ 5 ವರ್ಷಕ್ಕಿಂತ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇದೆಯೋ, ಜೊತೆಗೆ ನೀವೊಂದು ಸ್ಟಾಕ್ನ ಅನಲೈಸ್ ಮಾಡಿ ರಿಸರ್ಚ್ ಮಾಡೋಷ್ಟು ನಾಲೆಜ್ ನಿಮ್ಮಲ್ಲಿದೆಯೋ, ನೀವು NASM 15 ನಾನು ಬರೆದಿದ್ದೀನಲ್ಲ ಎಕ್ಸಾಮನ್ನು, ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಂದರೆ ನಿಮಗೆ ಅದರಲ್ಲೂ ಸಹ ಉದ್ಯೋಗ ಅವಕಾಶ ಇರುತ್ತೆ. ಸೊ ಬೇರೆ ಲೈಸೆನ್ಸ್ ಹೋಲ್ಡರ್ ಜೊತೆ ನೀವು ಕೂತ್ಕೊಂಡು ನೀವು ಮಾಡ್ಬೋದು. ಆಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಬಂದಮೇಲೆ ನೀವು ಲೈಸೆನ್ಸ್ ಸಹ ತೊಗೊಂಡು ನೀವೇ ಓನ್ ರಿಸರ್ಚ್ ಅನಲಿಸ್ಟ್ ಫರ್ಮ್ ಸಹ ನೀವು ಮಾಡ್ಬೋದು. ಸೊ ಎಷ್ಟು ದುಡ್ಡು ಗಳಿಸ್ಬೋದು ಸರ್? ಸೊ ರಿಸರ್ಚ್ ಅನಲಿಸ್ಟಲ್ಲಿ ಅಥವಾ ಮ್ಯೂಚುವಲ್ ಫಂಡು, ಸಬ್ ಬ್ರೋಕರು, ಒಂದು ಆವ್ರೇಜ್ ಭಾಳಷ್ಟು ಜನರ ಮನಸ್ಸಲ್ಲಿ ಪ್ರಶ್ನೆ. ಡೆಫಿನೆಟ್ಲಿ ಸರ್ ಇನ್ನೊಂದು ಹೇಳ್ಬಿಡ್ತೀನಿ ಬಿಫೋರ್ ಗೋಯಿಂಗ್ ಟು ಅಮೌಂಟ್ ಎಷ್ಟು ಅಂತ. ಇನ್ನೊಂದು PMS ಅಂತ ಕರಿತೀವಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಇದು ಪ್ರತಿಯೊಬ್ಬರ ಕನಸು. PMS ಎಲ್ಲ ಅಂದರೆ ನಾವು ಜನಗಳ ದುಡ್ಡನ್ನು ತಗೊಂಡು ನಾವೇ ಮ್ಯಾನೇಜ್ ಮಾಡೋದು. ಸೊ ಐದರ್ ಅವ್ರ ಅಕೌಂಟಲ್ಲೇ ಇಟ್ಕೊಂಡು ನಾವೇ ಲಾಗಿನ್ ID ಪಾಸ್ವರ್ಡ್ ಇಸ್ಕೊಂಡು ಮಾಡೋದು ಲೀಗಲ್ ವೇ ಅಲ್ಲಿ. ಸೊ ಇಲ್ಲ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಾಡ್ಬೋದು, ಬಟ್ ಅದಕ್ಕೆ ಹೈಲಿ ಡೆಪಾಸಿಟ್ರಿ ಜೊತೆಗೆ ಬ್ಯಾಂಕ್ ಶ್ಯೂರಿಟಿ ಇದೆಲ್ಲನೂ ತೊಗೋಬೇಕಾಗತ್ತೆ. ಅದೆಲ್ಲ ತುಂಬ ಪ್ರೋಸೆಸ್ ಇದೆ. PMS ಲೈಸೆನ್ಸ್ ಅನ್ನೋದು ಸಹ NASM 21A 21B ಅಂತ 2 ಎಕ್ಸಾಮ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಹೈಯೆಸ್ಟ್ ಒನ್ ಆಫ್ ದ ಫಂಡ್ ಮ್ಯಾನೇಜರ್ ಅಂತ ಕರೀತಾರೆ. ಸೊ ಫಂಡ್ ಮ್ಯಾನೇಜರ್ ಆಗಬೇಕಾದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, PMS ಎಕ್ಸಾಮ್ಸ್ ಬರೆದಿರಬೇಕು, ಇಲ್ಲ PMS ಲೈಸೆನ್ಸ್ ಹೋಲ್ಡರ್ ಆಗಿರಬೇಕು, ಇಲ್ಲ PMS ಲೈಸೆನ್ಸ್ ಹೋಲ್ಡರ್ ಹತ್ರ ಹೋಗಿ ಕೆಲಸ ಮಾಡ್ಬೋದು. ಸೊ ಆ ಥರ ಅಂದರೆ DL ಇದೆ ಪಕ್ಕದಲ್ಲಿ, ಎಲ್ಲೆಲ್ಲೂ ಆದರೂ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಈ ಥರ ಒಂದು ಹೈಯೆಸ್ಟ್ ಅಂದರೆ ಬೆಸ್ಟ್ ಅಂದರೆ PMS. ಬಟ್ PMS ಮಾಡಬೇಕಂದ್ರೆ ಫಸ್ಟು ಅಟ್ಲೀಸ್ಟ್ ಈ ಶುಡ್ ವರ್ಕ್ ಆಸ್ ಎ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಇವತ್ತು ನಾನು ಹಿಮಾಲಯ ಹತ್ತಬೇಕಂದ್ರೆ ಅಟ್ಲೀಸ್ಟ್ ಸಣ್ಣದ ಬೆಟ್ಟ ಹತ್ರ ಹತ್ತಬೇಕು. ನಂದಿ ಬೆಟ್ಟ ಇಲ್ಲ ನಮ್ಮ ಮನೆ ಯಲಹಂಕದ ಹತ್ರ ಅಕ್ಕಾಯಂ ಬೆಟ್ಟ ಅಂತಿದೆ, ಅಟ್ಲೀಸ್ಟ್ ಚಿಕ್ಕ ಬೆಟ್ಟ ಅದಾದರೂ ಹತ್ತಷ್ಟು ಕೆಪಾಸಿಟಿ ಇರಬೇಕು. ಸೊ ಇವಾಗ ಅಮೌಂಟ್ ಬಗ್ಗೆ ಇಟ್ಸ್ ಅ ವೆರಿ ಕ್ಯೂರಿಯಸ್ ಪ್ರಶ್ನೆ ಸರ್. ಮೊನ್ನೆ ನಾನು ದುಬೈನಲ್ಲೂ ಒಂದು ಅವಾರ್ಡ್ ತೊಗೊಳಕ್ಕೆ ಹೋಗಿದ್ದೆ. ಅವತ್ತಿನ ದಿವಸ ನಾನು ಉಡುಪಿಯಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದರು. ಉಡುಪಿಯಲ್ಲಿ 50 ಕೋಟಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ತಿಂಗಳಿಗೆ ಅವ್ರಿಗೆ 3.5 ಇಂದ 4 ಲಕ್ಷ ಬರುತ್ತೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಫುಲ್ ಉಡುಪಿ ಈಸ್ ಅ ವೆರಿ ಫೇಮಸ್ ಡಿಸ್ಟ್ರಿಬ್ಯೂಟರ್. ಓದಿರೋದು PUC ಅಷ್ಟೇ ಅನಿಸುತ್ತೆ. PUC ಅವ್ರ ತಂದೆ ಒಂದು ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಜರ್ನಿನ. ಅದೇನು ಸಮಥಿಂಗ್ ಏನೋ ಹಾಲು ಹಾಕ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿ ಅವ್ರು ಯಾರೋ ಹೇಳಿದ್ರು ಅಂತ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರೇ ಏನು ಹೇಳಿದ್ರು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಅವ್ರು ಕಲ್ತಿದ್ದಾರೆ. ಬಿಕಾಸ್ ಈ ನೋಸ್ ದರ್ ಇಸ್ ಅ ಮನಿ. ಅದೇ ಬಿಸ್ನೆಸ್ನ ಇವಾಗ ಮಗ ನಡೆಸ್ತಾ ಇದ್ದಾನೆ. ಸೊ 50 crores ಪ್ಲಸ್ AUM ಇದೆ. ಸೊ ಆ್ಯಂಡ್ ದೇ ಆರ್ ಗೆಟಿಂಗ್ ವೆರಿ ಡೀಸೆಂಟ್ ರಿಟರ್ನ್ಸು. ಜೊತೆಗೆ ಅವರು ಬ್ರೋಕಿಂಗು ಮಾಡ್ತಾರೆ. ಎಲ್ಲ ಸೇರಿ ಅಷ್ಟು ಬರ್ತಾ ಇದೆ. ಅಂದರೆ ನಾನು ಹೇಳ್ತಿರೋದು ಅಷ್ಟು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ 10% ಅವ್ರದ್ದು 50 ಕೋಟಿ ಇದೆ. ನೀವು 1 ಕೋಟಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿ ತಿಂಗಳಿಗೊಂದು 15-20 ಸಾವಿರ ರೂಪಾಯಿ ಒಂದು ಸೈಡ್ ಇನ್ಕಮ್ ಥರ ಮಾಡಿ. ಇದನ್ನೇನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮಾಡೋದಕ್ಕೆ ನೀವೇನು ಫುಲ್ ಟೈಮ್ ಕೆಲಸ ಎಲ್ಲ ಬಿಟ್ಬಿಟ್ಟು ಮಾಡೋ ಅವಶ್ಯಕತೆಯೂ ಇಲ್ಲ. ಸಬ್ ಬ್ರೋಕರ್ ಆದರೆ ಇಟ್ ಡಿಪೆಂಡ್ಸ್ ಸರ್. ಒಂದು 50,000 1 ಲಕ್ಷದವರೆಗೂ ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಹೌ ಟ್ಯಾಲೆಂಟೆಡ್ ವಿ ಆರ್. ಆ್ಯಂಡ್ ರಿಸರ್ಚ್ ಅನಲಿಸ್ಟ್ ಇಟ್ ಡಿಪೆಂಡ್ಸ್ ಹೌ ಮೆನಿ ರಿಪೋರ್ಟ್ಸ್ ವಿ ರೈಟ್ ಆ್ಯಂಡ್ ಹೌ ನಮ್ಮ ಟಿಪ್ಸ್ಗಳು ನಮ್ಮ ಸಜೆಷನ್ಗಳು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದ್ರ ಮೇಲೆ ಜನಗಳ ಒಂದು ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಸ್ಕೇಲಪ್ ಆಗುತ್ತೆ ಸರ್. ಡೆಫಿನೆಟ್ಲಿ ಸಬ್ ಬ್ರೋಕರ್ ಏನೇ ಒಂದು ಬಿಸ್ನೆಸ್ ಆದ್ರೂ ಸ್ಕೇಲಪ್ ಆಗೋದಕ್ಕೆ 2-3 ವರ್ಷ ಬೇಕು. ಎಕ್ಸಾಕ್ಟ್ಲಿ. ಸೊ ಯಾವ ಏನಂದರೆ ಒಂದು ಮಾತಿದೆ, ನದಿ ಮೂಲ ಹುಡ್ಕೊಂಡು ಹೋಗ್ಬಿಡಿ ಅಂತ ಇದೆ. ಸುಮ್ಮನೆ ಯಾಕೆ ಹುಡ್ಕೊಂಡು ಹೋಗಬಾರ್ದು ಅಂತಾರೆ. ಆ್ಯಕ್ಚುಲಿ ನದಿ ಮೂಲಕ್ಕೆ ಹೋದ್ರೆ ಏನೂ ಇರಲ್ಲ, ಅಲ್ಲಿ ಒಂದು ಸಣ್ಣ ನೀರು ಹಿಂಗೆ ಹರಿತಾ ಇರುತ್ತೆ.
ಡಿಸಪಾಯಿಂಟ್ ಆಗ್ಬಿಡುತ್ತೆ ನಿಮಗೆ. ಸೊ ಹಾಗೆ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಉದ್ಯೋಗ ಇರ್ಬೋದು, ಪ್ರತಿಯೊಂದು ಬಿಸ್ನೆಸ್ ಇರ್ಬೋದು, ಶುರು ಯಾವಾಗಲೂ ಚಿಕ್ಕದೇ ಇರುತ್ತೆ, ಬಟ್ ಬೆಳೀತಾ ಬರ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಮನೋಜ್ ಅವರು ತುಂಬ ಡಿಸೆಂಟಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಶುರು ಮಾಡಿದ್ದು ಹೇಳಿದ್ರಲ್ಲ, 50 ರೂಪಾಯಿ ಸಲ ಹೋಗ್ರು ಯಲಹಂಕದಿಂದ ಅವ್ರು ನಡ್ಕೊಂಡು ಮಳೆಲಿ ಹೋಗಿದ್ರಂತೆ. ಆವಾಗಲೇ ಅವರು ಎದೆಗುಂದಿದ್ರೆ ಇದು ತುಂಬ ಕಷ್ಟ ಅಂದ್ಬಿಟ್ಟಿದ್ರೆ ಇವತ್ತು ಇಲ್ಲಿ ಇರ್ತಿರಲಿಲ್ಲ ಅಲ್ವಾ. ಸೊ ಆ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ನನಗೆ ಹೇಳ್ಬೇಕನ್ನಿಸ್ತು. ನಮ್ಮ ಕರ್ನಾಟಕದವರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್, ಅದು ಭಾಳ ಕರ್ನಾಟಕದ ಎಲ್ಲ ಕಡೆ ಭಾಳಷ್ಟು ಜನ ಬಡತನದಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ PUC ಓದಿ ಬಿಟ್ಬಿಟ್ಟಿರ್ತಾರೆ, 10th ಓದ್ಬಿಟ್ಟಿರ್ತಾರೆ, ಇಲ್ಲ ಡಿಗ್ರಿ ಇನ್ಕಂಪ್ಲೀಟ್ ಆಗಿರುತ್ತೆ, ಅವ್ರಿಗೆ ಕನ್ನಡ ಅಷ್ಟೊಂದು ಬರ್ತಾ ಇರಲ್ಲ, ಇಂಗ್ಲೀಷ್ ಓದೋಕ್ಕೆ ಕಷ್ಟಪಡ್ತಿರ್ತಾರೆ. ಆದರೆ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ, ಮ್ಯಾಥ್ಸ್ ಚೆನ್ನಾಗಿರುತ್ತೆ ಅವ್ರದ್ದು, ಅವ್ರ ಅಂಕಿಅಂಶಗಳ ಬಗ್ಗೆ ಅವ್ರಿಗೊಂದು ಒಲವಿರುತ್ತೆ. ಅಂಥವ್ರು ತುಂಬ ಜನ ಇದ್ದಾರೆ. ದಯವಿಟ್ಟು ಅಂಥವ್ರು ಯಾರಿದಿರಲ್ಲ ಅಂಥವ್ರಿಗೆ ಹೇಳಿ ಮಾಡಿಸೋ ಜಾಬ್ಗಳಿವೆಲ್ಲ. ನೀವು ಏನು ಕೆಲಸ ಮಾಡ್ತೀರಾ ಅದ್ರ ಜೊತೆಗೆ ಇದನ್ನು ಶುರು ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಇದ್ರ ಮೇಲೆ ಕಾನ್ಫಿಡೆನ್ಸ್ ಬಂದು ಚೆನ್ನಾಗಿ ಬರ್ತದೆ ಅಂದಾಗ ನೀವು ಫುಲ್ ಟೈಮಾಗಿ ಇದನ್ನು ತೊಗೋಬೋದು. ಬಟ್ ಈ ಸದ್ಯಕ್ಕೆ ನೀವಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಹುಡುಗರು ಇರ್ಬೋದು, 17-18 ವರ್ಷ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರ್ತಾರೆ, ಒಂದು ಹಂತಕ್ಕೆ ಬರ್ತಾ ಇರುತ್ತೆ, ಇನ್ನೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ದೇ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಡೇಟಾ, ಅಂಕಿಅಂಶ, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥ್ಸ್ ಈಸಿಯಾಗಿ ಅರ್ಥ ಆಗುತ್ತೆ ಅವ್ರಿಗೆ. ಅಂಥವ್ರಿಗೆ ಹೇಳಿ ಮಾಡಿಸೋಂಥ ಜಾಬ್ಗಳಿವು. ಸೊ ಹೀಗಾಗಿ ಮನೋಜ್ ಅವರ ಈ ಸಲಹೆಗಳನ್ನ ದಯವಿಟ್ಟು ಸೀರಿಯಸ್ಸಾಗಿ ತಗೊಳ್ಳಿ. ಅಂದರೆ ನಿಮಗದು ಅನ್ವಯ ಆದರೆ ಒಳ್ಳೆಯದು, ನಿಮಗೆ ಅನ್ವಯ ಆಗದೇ ಇದ್ದರೆ ಯಾರಿಗೆ ಅಪ್ಲೈ ಆಗುತ್ತೆ ಇದು ದಯವಿಟ್ಟು ಅವ್ರ ಜೊತೆಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್ ಮನೋಜ್ ಅವರೇ, ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಮನೋಜ್ ಅವ್ರ ಕನಸು ತುಂಬ ದೊಡ್ಡದಾಗಿದೆ. ಆ ಕನಸಿಗೆ ಸಾಥ್ ಕೊಡೋಕ್ಕೆ ತುಂಬ ಜನ ಬೇಕಾಗಿದ್ದಾರೆ ಕರ್ನಾಟಕದಲ್ಲೂ ಕೂಡ. ಹೀಗಾಗಿ ನೀವು ಇವತ್ತು ಈ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಕೊಂಡು ಒಂದಷ್ಟು ಕೆಲಸಗಳನ್ನ ಶುರು ಮಾಡಿದರೆ ಬಹುಶಃ ನಾಳೆ ನೀವು TD ಅಕಾಡೆಮಿಯಲ್ಲಿ ನೀವು ಕೂಡ ಕೆಲಸ ಮಾಡ್ಬೋದು, ಅವ್ರ ಜೊತೆಗೆ ನೀವು ಕೂಡ ಬೆಳಿಬೋದು. ಸೊ ಅಲ್ವಾ ಮನೋಜ್? ಡೆಫಿನೆಟ್ಲಿ ಸರ್. ಎಸ್, ಯಾಕಂದರೆ ಒಂದು ಕಟ್ಟಬೇಕು, ಒಂದು ದೊಡ್ಡ ಕಂಪನಿ ಕಟ್ಟಬೇಕಂತ ಹೋರಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲೋ ಬಾಂಬೆಯಿಂದ ಕರ್ಕೊಂಬಂದು ಕಟ್ಟೋದಕ್ಕೆ ನನಗೆ ಆಸೆ ಇಲ್ಲ. ನಮ್ಮ ಕರ್ನಾಟಕದವ್ರನ್ನೇ ಬೆಳೆಸಬೇಕು, ಕರ್ನಾಟಕದವ್ರನ್ನೇ ಇಟ್ಕೊಂಡು ಒಂದು ಭಾರತದಲ್ಲೇ ಅತಿ ಉತ್ತಮವಾದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಕಟ್ಟಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ದೀನಿ ಸರ್. ವೆರಿ ನೈಸ್, ಒಳ್ಳೆಯದಾಗಲಿ. ನಿಮ್ಮ ಜೊತೆಗೆ 100 ಜನರಿಗೆ ಒಳ್ಳೆಯದಾಗಲಿ, ಕರ್ನಾಟಕದ ನಮ್ಮ ಯೂತ್ಸ್ಗೆ ಅಂತ ನಾನು ಹೇಳ್ತಾ ಮತ್ತೊಂದು ಸಲ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋದಕ್ಕಾಗಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಉದ್ದೇಶ ನಿಮ್ಗೆ ಅರ್ಥ ಆಯ್ತಲ್ವಾ? ಅನ್ಎಂಪ್ಲಾಯ್ಮೆಂಟ್ ಅಂತ ಕೊರಗ್ತಾರೆ, ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಇಷ್ಟಿದೆ, ಅಷ್ಟು ಜನ ಉದ್ಯೋಗ ಸಿಕ್ಕಿಲ್ಲ, ಗೌರ್ಮೆಂಟ್ ಪ್ರಾಮಿಸ್ ಮಾಡಿತ್ತು ಕೊಟ್ಟಿಲ್ಲ ಅಂತ ಕೊರಗೋದು ಏನು ಅವಶ್ಯಕತೆ ಇದೆ ರೀ? ಯಾರೋ ಬೈತಿರ್ತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೈಯಲ್ಲೇ ಇದೆ, ನೀವೇ ಕೂತ್ಕೊಳ್ಳಿ, ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಒಂದು ಮೊಬೈಲ್ ತೊಗೊಳ್ಳಿ, ಕೂತ್ಕೊಳ್ಳಿ, ಈ ಎಕ್ಸಾಮ್ಗಳನ್ನ ಪಾಸ್ ಮಾಡಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, 1,000, 2,000, 3,000 ಇನ್ವೆಸ್ಟ್ ಮಾಡಿ ನಿಮ್ಮ ಮೇಲೆ. ನೀವು ಎಕ್ಸಾಮ್ ಪಾಸ್ ಆಗಿ ಕೆಲಸ ಮಾಡಿ, ಆಮೇಲೆ ನೋಡಿ ನೀವು ಎಲ್ಲಿಗೆ ಹೋಗ್ತೀರಾ ಅಂಥೇಳಿ. ಆಮೇಲೆ ನೀವು ಅದಾದಮೇಲೆ ನೀವು ಮನೋಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಅದಾದಮೇಲೆ ನಮಗೂ ಥ್ಯಾಂಕ್ಸ್ ಹೇಳ್ಬೋದು ಬೇಕಾದರೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ, ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗಬೇಕು, ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, TD ಅಕಾಡೆಮಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ.